Hello students, welcome to our channel The Learning Lab. So ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 10th ಚಾಪ್ಟರ್ ನೇಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸರ್ಸೈಸ್ 5.1 ಸೆಕೆಂಡ್ ಮೈನ್ ಸಾಲ್ವ್ ಮಾಡಕ್ ಹೊಂಟಿದ್ವಿ. ಸೊ ಹಳೆಯ ಸೆಷನ್ ಅಲ್ಲಿ ಹಳೆಯ ವಿಡಿಯೋದಲ್ಲಿ ಫಸ್ಟ್ ಮೈನ್ ಸಾಲ್ವ್ ಮಾಡಿದ್ವಿ. ಸೊ ಇವಾಗ ಸೆಕೆಂಡ್ ವಿಡಿಯೋ ಇರೋದ್ರಿಂದ ಸೊ ಸೆಕೆಂಡ್ ಮೈನ್ ಸಾಲ್ವ್ ಮಾಡ್ತಿದ್ವಿ. ಸೊ ಸೆಕೆಂಡ್ ಮೇನ್ ಅಲ್ಲಿ 5 ಕ್ವಶನ್ಸ್ ಇದಾವೆ. ಸೊ ಸೆಕೆಂಡ್ ಮೈನ್ ಏನ್ ಹೇಳುತ್ತಂದ್ರೆ 4 ಟರ್ಮ್ಸ್ ನ ನಾವು 4 ಟರ್ಮ್ಸ್ ಆಫ್ ಅನ್ ಎ ಬಿ ಫೈಂಡ್ ಔಟ್ ಮಾಡಬೇಕು. ಅವರು ಎ ಮತ್ತೆ ಡಿ ನ ಕೊಟ್ಟಿರ್ತಾರೆ. ಸೊ ಎ ಅಂದ್ರೆ ಫಸ್ಟ್ ಟರ್ಮ್, ಎ is first term and D is middle ಅಂದ್ರೆ ಕಾಮನ್ ಡಿಫರೆನ್ಸ್ ಮತ್ತೆ ಫಸ್ಟ್ ಟರ್ಮ್ ನ ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕು, ನೆಕ್ಸ್ಟ್ 4 ಟರ್ಮ್ಸ್ ಗಳನ್ನ ಕಂಡುಹಿಡಿಯಬೇಕು. ಸೊ ಇದಾಗಿತ್ತು ಸೆಕೆಂಡ್ ಮೇನ್ ನ ಕ್ವಶನ್ ಅರ್ಥ. ಸೊ ಫಸ್ಟ್ ಕ್ವಶನ್ ಹೋದ್ರೆ ಓಕೆ. ಸೊ ಫಸ್ಟ್ ಕ್ವಶನ್ ಹೇಳುತ್ತೆ ಎ 10 ಇದೆ ಅಂತೆ, ಅಂದ್ರೆ ಫಸ್ಟ್ ಟರ್ಮ್ 10 ಇದೆ, ಕಾಮನ್ ಡಿಫರೆನ್ಸ್ ಇಸ್ 10. ಸೊ ಎರಡು 10 ಇದಾವೆ. ಸೊ ನಾವೇನ್ ಮಾಡಬೇಕು, ಆಗ A1, A2, A3, A4, A5. ಸೊ ಇವುಗಳನ್ನ ಕಂಡುಹಿಡಿಯಬೇಕು. ಸೊ ಇವುಗಳನ್ನ ಕಂಡುಹಿಡಿಯಬೇಕಂದ್ರೆ ನಮ್ಗೆ ಎರಡು ರೀತಿ ಸಾಲ್ವ್ ಮಾಡ್ಬೋದು ಇದನ್ನ. ಸೊ ಎರಡು ರೀತಿ ಸಾಲ್ವ್ ಮಾಡ್ಬೋದು ಈ ಕ್ವಶನ್. ಅಂದ್ರೆ ಇವು 5 ಕ್ವಶನ್ಗಳನ್ನ ಎರಡು ರೀತಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಒನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ರೆ, ಫಸ್ಟ್ ಟೈಪ್ ಸಾಲ್ವಿಂಗ್ ಅಂದ್ರೆ ಏನ್ ಯೂಸ್ ಮಾಡಿ, ಏನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಒಂದು ಈ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಇನ್ನೊಂದು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದ್ರೆ, ಇವಾಗ ನಮ್ಗೆ A2 ಬೇಕಾಗಿದ್ರೆ ಎ ಪ್ಲಸ್ ಡಿ, E3 ಬೇಕಾಗಿದ್ರೆ ಎ ಪ್ಲಸ್ E3 ಬೇಕಾಗಿದ್ರೆ ಎ ಪ್ಲಸ್ 2D, A4 ಬೇಕಾಗಿದ್ರೆ ಎ ಪ್ಲಸ್ 3D. ಓಕೆ. ಸೊ ಇವೆರಡು ರೀತಿ ಇದೆ. ಒಂದು ಎನ್ ಟರ್ಮ್ ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದು, ಇನ್ನೊಂದು ಡೈರೆಕ್ಟ್ ಟರ್ಮ್ ಯಾವ ಟರ್ಮ್ ಬೇಕಾಗಿರುತ್ತೋ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ ಕೂಡ ಮಾಡ್ಬೋದು. ಸೊ ಇದರಲ್ಲಿ ಬಂದ್ರೆ ಫಾರ್ಮುಲಾ ಪ್ರಕಾರ ಬಂದ್ರೆ, ಅಂದ್ರೆ ಎನ್ ಟರ್ಮ್ ಆಫ್ ಎನ್ ಎ ಪಿ ಬೇಕಂದ್ರೆ, ಇವಾಗ ಫಸ್ಟ್ ಟರ್ಮ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಟರ್ಮ್ ಏನ್ ಹೇಳ್ತಿದ್ದಾರೆ ಅವರು 10 ಇದೆ ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಟರ್ಮ್ ಇಂದ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸೆಕೆಂಡ್ ಟರ್ಮ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ದು ಎನ್ ಏನಾಗುತ್ತೆ 2 ಆಗುತ್ತೆ, ಎ ಏನಾಗುತ್ತೆ 10 ಆಗುತ್ತೆ, ಮತ್ತೆ ಡಿ ಏನಾಗುತ್ತೆ 10 ಆಗುತ್ತೆ. ಓಕೆ. ಅಂದ್ರೆ ನಮಗೆ ಸೆಕೆಂಡ್ ಟರ್ಮ್ ಬೇಕಾಗಿದೆಯಲ್ಲ, ಇವಾಗ ಸೆಕೆಂಡ್ ಟರ್ಮ್ ಅಂದ್ರೆ ಎನ್ ಈಕ್ವಲ್ ಟು 2 ಆಗ್ಬಿಡುತ್ತೆ. ಅವಾಗ A2 ಈಕ್ವಲ್ ಟು ಎ ಪ್ಲಸ್ 2 ಮೈನಸ್ 1 ಇಂಟು ಡಿ. ಸೊ ಎ ಎಷ್ಟಿದೆ 10 ಪ್ಲಸ್ 2 ಮೈನಸ್ 1 ಅಂದ್ರೆ 1 ಇಂಟು ಡಿ. ಡಿ ಎಷ್ಟಿದೆ 10 ಇದೆ. ಸೊ 10 ಪ್ಲಸ್ 1 ಇಂಟು 10 ಅಂದ್ರೆ 10. ಸೊ 10 ಪ್ಲಸ್ 10 ಈಕ್ವಲ್ ಟು 20. ಸೊ A2 ಏನಾಗುತ್ತೆ ಒಂದು 20 ಆಗುತ್ತೆ. ಇದು ಫಾರ್ಮುಲಾ ವೈಸ್ ಆನ್ಸರ್. ಸೊ ಡೈರೆಕ್ಟ್ ನಮಗೆ ಸೆಕೆಂಡ್ ಟರ್ಮ್ ಬೇಕಾಗಿದ್ರೆ A2 ಈಕ್ವಲ್ ಟು ಎ ಪ್ಲಸ್ ಡಿ ಇದೆ. ಸೊ A2 ಈಕ್ವಲ್ ಟು ಏನಿದೆ ಎ ಪ್ಲಸ್ ಡಿ ಇದೆ. ಸೊ ಎ ಏನಿದೆ 10 ಇದೆ, ಡಿ ಏನಿದೆ 10 ಇದೆ. ಸೊ 10 ಪ್ಲಸ್ 10 ಈಕ್ವಲ್ ಟು 20. ಸೊ A2 ಈಕ್ವಲ್ ಟು 20 ಆಯಿತು. ನೆಕ್ಸ್ಟ್ ಅದೇ ರೀತಿ A3 ಬೇಕಾ ನಮಗೆ, A3 ಈಕ್ವಲ್ ಟು ಎ ಪ್ಲಸ್ 2D. ಸೊ ಎ ಪ್ಲಸ್ 2D. ಸೊ ಎ ಎಷ್ಟಿದೆ 10 ಇದೆ, ಪ್ಲಸ್ 2ಗೆ 2, ಡಿ ಎಷ್ಟಿದೆ 10 ಇದೆ. ಸೊ 10 ಪ್ಲಸ್ 2 ಇಂಟು 10 ಅಂದರೆ 20. ಸೊ 10 ಪ್ಲಸ್ 20 ಅಂದರೆ 30. ಸೊ A3 ಏನಾಯ್ತು ಒಂದು 30 ಆಯಿತು. ನೆಕ್ಸ್ಟ್ A4 ಈಕ್ವಲ್ ಟು ಎ ಪ್ಲಸ್ 3D. ಎ ಎಷ್ಟಿದೆ 10 ಇದೆ, ಪ್ಲಸ್ 3ಗೆ 3. ನೆಕ್ಸ್ಟ್ ಡಿ ಎಷ್ಟಿದೆ 10 ಇದೆ. ಸೊ 10 ಪ್ಲಸ್ 3 10 30. ಸೊ 10 ಪ್ಲಸ್ 30 ಅಂದರೆ 40. A4 ಈಕ್ವಲ್ ಟು 40 ಆಯಿತು. ನೆಕ್ಸ್ಟ್ A5 ಈಕ್ವಲ್ ಟು ಎ ಪ್ಲಸ್ 4D. ಓಕೆ. ಎ ಎಷ್ಟಿದೆ 10 ಇದೆ, ಡಿ 4ಗೆ 4, ಡಿ ಎಷ್ಟಿದೆ 10 ಇದೆ. ಸೊ 10 ಪ್ಲಸ್ 4 10 40 ಆಯಿತು. 40 ಪ್ಲಸ್ 10 ಅಂದರೆ 50 ಆಗುತ್ತೆ. ಸೊ A5 ವಿಲ್ ಬಿಕಮ್ 50. ಸೊ ನಾವು 4 ಟರ್ಮ್ನ ಕಂಡುಹಿಡಿದ್ವಿ. ಸೊ ಫಸ್ಟ್ ಟರ್ಮ್ ಇಸ್ 10, ಸೆಕೆಂಡ್ ಟರ್ಮ್ ಇಸ್ 20. ಸೊ ಸೆಕೆಂಡ್ ಟರ್ಮ್ ಬಂದ್ಬಿಟ್ಟು 20, ಥರ್ಡ್ ಟರ್ಮ್ ಇಸ್ 30, ಫೋರ್ತ್ ಟರ್ಮ್ 40, ಫಿಫ್ತ್ ಟರ್ಮ್ 50. ಸೊ ಇದಾಗಿತ್ತು ಸೆಕೆಂಡ್ ಮೇಟ್ ಫಸ್ಟ್ ಸಬ್ ಕ್ವಶನ್ ಆನ್ಸರ್. ಸೊ ಈ ಫಾರ್ಮುಲಾ ನಾವು ಎಲ್ಲಾ ಪ್ರಾಬ್ಲಮ್ಗಳಿಗೂ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಈ ರೀತಿ ಫಾರ್ಮುಲಾಸ್ ನಾರ್ಮಲ್ ಫಾರ್ಮುಲಾಸ್ ಕೂಡ ಯೂಸ್ ಮಾಡ್ಬೋದು. ಬೋತ್ ಆರ್ ಸೇಮ್.
ಅಂದ್ರೆ ಈ n ಟರ್ಮ್ ಅಂದ್ರೂ ಒಂದೇ, ಈ ಫಾರ್ಮುಲಾ ಅಂದ್ರೂ ಒಂದೇ. ಓಕೆ, ಸೊ ಗೋ ವಿತ್ ದ ಸೆಕೆಂಡ್ ಕ್ವಶನ್. ಇವಾಗ ಎರಡನೇ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಅಲ್ಲಿ ಫಸ್ಟ್ ಟರ್ಮ್ ಏನಿದೆ, -2 ಇದೆ. ಫಸ್ಟ್ ಟರ್ಮ್ ಏನಿದೆ, -2 ಇದೆ. ಸೊ ಫಸ್ಟ್ ಟರ್ಮ್ -2 ಇದೆ, ಮತ್ತೆ ಕಾಮನ್ ಡಿಫರೆನ್ಸ್ ಏನಿದೆ 0 ಇದೆ. ಸೊ ಇದನ್ನ ಫಾರ್ಮುಲಾ ಹಾಕಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಮಾಡ್ಬೋದು. ಸೊ e2 = e ಪ್ಲಸ್ ಡಿ. ಸೊ e2 ಏನಿದೆ -2 ಇದೆ, ಪ್ಲಸ್ ಡಿ ಏನಿದೆ 0 ಇದೆ. ಸೊ -2 + 0 ಅಂದ್ರೆ -2ನೇ ಆಗಿರುತ್ತೆ. ಸೊ e2 ಏನಾಯ್ತು, -2 ಆಯ್ತು. e1 ಅಂತ ಗೊತ್ತಿದೆ, e2, e3, e4, e5. ಸೊ e1 ಅವರೇ ಕೊಟ್ಟಿದ್ದಾರೆ -2, e2 -2 ಆಗಿದೆ. ಸೊ e3 ನೋಡೋಣ. e3 = e ಪ್ಲಸ್ 2d. ಸೊ a ಎಷ್ಟಿದೆ, -2 ಇದೆ, ಪ್ಲಸ್ 2 ಇಂಟು ಡಿ ಎಷ್ಟಿದೆ 0. ಸೊ -2ಗೆ -2 ಪ್ಲಸ್ a ಪ್ಲಸ್ 2 ಇಂಟು 0 ಅಂದರೆ 0. ಓಕೆ, -2 + 0 ಅಂದರೆ ಮತ್ತೆ -2. ಓಕೆ, e3 ಏನಾಯ್ತು, ಮತ್ತೆ -2 ಆಯ್ತು, -2. e4 ಏನಾಗುತ್ತೆ, e4 = a ಪ್ಲಸ್ 3d. ಸೊ a ಏನಿದೆ -2 ಇದೆ, ಏನಿದೆ -2 ಪ್ಲಸ್ 3 ಇಂಟು ಡಿ ಅಂದ್ರೆ ಏನಿದೆ 0. -2 + 0 ಅಂದರೆ 3 ಇಂಟು 0 ಅಂದರೆ 0. ಸೊ -2 + 0 ಅಂದರೆ -2. a4 = -2. ಸೊ a5 ಏನಾಗುತ್ತೆ, a5 = a ಪ್ಲಸ್ 4d. a ಅಂದರೆ -2 ಪ್ಲಸ್ 4 ಇಂಟು ಡಿ ಅಂದರೆ 0. ಸೊ -2ಗೆ -2 ಪ್ಲಸ್ ಗೆ ಪ್ಲಸ್ 4 ಇಂಟು 0 ಅಂದರೆ 0. ಸೊ -2 + 0 ಅಂದರೆ -2. ಓಕೆ, a5 ಕೂಡ -2 ಆಗುತ್ತೆ. ಸೊ ಇಲ್ಲಿ ಯಾಕೆ ನಮಗೆ -2 -2 -2 ಬರ್ತಿದೆ ಅಂದ್ರೆ ಕಾಮನ್ ಡಿಫರೆನ್ಸ್ 0 ಇದೆ. ಅಂದ್ರೆ ಇವೆರಡರ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ, 0 ಇದೆ. ಅದಕ್ಕೆ ಡಿಫರೆನ್ಸ್ 0 ಇದರಿಂದ ಅದೇ ನಂಬರ್ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಇದಾಗಿತ್ತು ಸೆಕೆಂಡ್ ಕ್ವಶನ್ ಆನ್ಸರ್. ಸೊ ಗೋ ವಿತ್ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನಿರುತ್ತೆ, a4 ಇದೆ, ಅಂದ್ರೆ ಫಸ್ಟ್ ಟರ್ಮ್ 4 ಇದೆ, ಕಾಮನ್ ಡಿಫರೆನ್ಸ್ -3 ಇದೆ. ಸೊ a1, e2, e3, e4, a5. ಸೊ ನಮಗೆ e1 ಆಲ್ರೆಡಿ ಗೊತ್ತಿದೆ, e1 ಏನಿದೆ 4 ಇದೆ, ಅಂದ್ರೆ ಯಾಕೆಂದ್ರೆ ಫಸ್ಟ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಇಂದ ಫೈಂಡ್ ಔಟ್ ಮಾಡೋಣ. ಸೊ e2 = a ಪ್ಲಸ್ ಡಿ. ಸೊ a ಎಷ್ಟಿದೆ 4, ಪ್ಲಸ್ ಡಿ ಎಷ್ಟಿದೆ -3 ಇದೆ. ಓಕೆ, ಪ್ಲಸ್ 4 ಪ್ಲಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಗುತ್ತೆ, 3 ಆಗುತ್ತೆ. ಓಕೆ, 4 - 3 ಅಂದ್ರೆ 1. ಸೊ e2 ಏನಾಯ್ತು, 1 ಆಯ್ತು. e2 1 ಆಯ್ತು. ಓಕೆ, ಇವಾಗ ಥರ್ಡ್ ಟರ್ಮ್ ಅಂದ್ರೆ a3 ಅಂದ್ರೆ a ಪ್ಲಸ್ 2d. ಸೊ a ಅಂದ್ರೆ ಎಷ್ಟು, 4 ಪ್ಲಸ್ 2 ಇಂಟು ಡಿ ಅಂದ್ರೆ ಎಷ್ಟು, -3. ಸೊ 4 ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್, 2 3s ಅಂದ್ರೆ 6. ಸೊ 4 - 6 ಅಂದ್ರೆ ಇಲ್ಲಿ ಒಂದು 4 ಪಾಸಿಟಿವ್ ಇದೆ, 6 ನೆಗೆಟಿವ್ ಇದೆ. ಸೊ ಎರಡು ಡಿಫರೆಂಟ್ ಸೈನ್ ಇರೋದ್ರಿಂದ ಸಬ್ಸ್ಟ್ರಾಕ್ಷನ್ ಮಾಡಿದೀವಿ. ಸಬ್ಸ್ಟ್ರಾಕ್ಷನ್ ಮಾಡಿ ಯಾವ್ದು ಬಿಗ್ಗೆಸ್ಟ್ ವ್ಯಾಲ್ಯೂ ಇರುತ್ತೋ ಅದರದ್ದು ಸೈನ್ ಇಡ್ತೀವಿ. ಸೊ 6 - 4 ಮಾಡಿ, ಅಥವಾ 4 - 6 ಮಾಡಿದ್ರೆ 2 ಬರುತ್ತೆ ಆನ್ಸರ್. 2 ಬಂದ್ರೆ ಬಿಗ್ಗೆಸ್ಟ್ ಸೈನ್ ಯಾವ್ದು ಅಂದ್ರೆ ಮೈನಸ್ ಇದೆ, ಅದಕ್ಕೆ ಮೈನಸ್. ಸೊ a3 = -2. ನೆಕ್ಸ್ಟ್ ಇವಾಗ a4 ಅಂದ್ರೆ a ಪ್ಲಸ್ 3d. ಸೊ a ಅಂದ್ರೆ 4 ಪ್ಲಸ್ 3 ಇಂಟು ಡಿ ಅಂದ್ರೆ -3. ಸೊ 4 ಮಾತ್ರ ಹಿಂಗಿರುತ್ತೆ, ಆ ರೀತಿ ಬರಿತೀವಿ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್, 3 ಇಂಟು 3 ಅಂದ್ರೆ 9. ಓಕೆ, 4 - 9 ಅಂದ್ರೆ -5. a4 = -5 ಆಯ್ತು. ನೆಕ್ಸ್ಟ್ a5 = a ಪ್ಲಸ್ 4d. ಸೊ a ಎಷ್ಟಿದೆ, 4 ಇದೆ, ಪ್ಲಸ್ 4ಗೆ 4, ಡಿ ಎಷ್ಟಿದೆ -3 ಇದೆ. ಸೊ 4ಗೆ 4 ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್, 4 3s are 12. ಸೊ 4 - 12 ಅಂದ್ರೆ -8. ಸೊ a5 will become -8. ಸೊ ಇದಾಗಿತ್ತು ನಮ್ದು 4 ವ್ಯಾಲ್ಯೂಸ್. ಅಂದ್ರೆ e1 ಏನಾಗುತ್ತೆ, 4 ಆಗುತ್ತೆ, e2 1 ಆಗುತ್ತೆ, e3 ಏನಾಗುತ್ತೆ -2 ಆಗುತ್ತೆ, e4 ಎಷ್ಟಿದೆ -4. ನೆಕ್ಸ್ಟ್ e5 ಎಷ್ಟಿದೆ -8. ಸೊ ಇದಾಗಿತ್ತು 4 ಟರ್ಮ್ಸ್ ಆಫ್ ಎನ್ EP. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. ಸೊ ಫೋರ್ತ್ ಕ್ವಶನ್ ಹೇಳುತ್ತೆ,
ಫೋರ್ತ್ ಕ್ವಶನ್ ಹೇಳುತ್ತೆ ಫಸ್ಟ್ ಟರ್ಮ್ ಏನಾಗಿದೆ -1 ಇದೆ ಅಂತೆ. ಓಕೆ, E2 ಎಷ್ಟು E2 ಕಂಡುಹಿಡಿಯಬೇಕು, E3, E4 ಮತ್ತೆ E5 ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಮತ್ತೆ ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಸೊ E2 ಬೇಕಂದ್ರೆ A ಪ್ಲಸ್ ಡಿ, ಎ ಅಂದ್ರೆ ಎಷ್ಟಿದೆ -1 ಪ್ಲಸ್ ಆಫ್ ಡಿ ಎಷ್ಟಿದೆ 1/2. ಸೊ ಇಲ್ಲಿ LCM ತಗೊಳ್ಬೇಕಾಗುತ್ತೆ. -1 ಕೆಳಗಡೆ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಓಕೆ, LCM ತಗೊಂಡ್ರೆ LCM ಯಾವ್ದಾದ್ರು ತಗೊಳ್ಬೇಕು, 1 ಮತ್ತೆ 2 ತಗೊಳ್ಬೇಕು. 1 ಮತ್ತೆ 2 LCM ತಗೊಂಡ್ರೆ LCM 2 ಆಗುತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಬೈ 2, ಇಲ್ಲಿ ಮಲ್ಟಿಪ್ಲೈ ಬೈ 1, ಯಾಕಂದ್ರೆ 2 1 ಇಂಟು 2 ಅಂದ್ರೆ 2, 2 ಇಂಟು 1 ನಿಮಿಷ 1 ಇಂಟು 2 ಅಂದ್ರೆ 2 ಮತ್ತೆ 2 ಇಂಟು 1 ಅಂದ್ರೆ 2. ಓಕೆ, ಸೊ ಈಗ -1 ಇಂಟು 2 ಅಂದ್ರೆ -1 ಇಂಟು 2 ಅಂದ್ರೆ -2, ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ 1 ಇಂಟು 1 ಅಂದ್ರೆ 1. ಓಕೆ, ಇದು ಈ ತರ LCM ತಗೊಳ್ಳೋದು ನೀವು 8th ಸ್ಟ್ಯಾಂಡರ್ಡ್ ಕಲ್ತೀರಾ ಅಂತ ಅನ್ಕೊಳ್ತೀನಿ. ಸೊ 8th ಸ್ಟ್ಯಾಂಡರ್ಡ್ ರ್ಯಾಷನಲ್ ನಂಬರ್ಸ್ ಅಂತ ಬಂದಾಗ ಇದು ಬರುತ್ತೆ ಸ್ಟೆಪ್ಸ್. ಓಕೆ, ನೆಕ್ಸ್ಟ್ -2 ಪ್ಲಸ್ 1 ಅಂದ್ರೆ -2 ಪ್ಲಸ್ 1 ಅಂದ್ರೆ ಸೊ -1/2. ಸೊ E2 ಏನಾಗುತ್ತೆ -1/2 ಆಗುತ್ತೆ. ಓಕೆ, ಕಾಮ -1/2. ನೆಕ್ಸ್ಟ್ ಇವಾಗ E3. ಸೊ E3 ಅಂದ್ರೆ A ಪ್ಲಸ್ 2D. ಸೊ A ಎಷ್ಟಿದೆ -1 ಇದೆ, ಪ್ಲಸ್ 2 ಇಂಟು ಡಿ ಎಷ್ಟಿದೆ 1/2 ಇದೆ. ಸೊ -1 ಗೆ -1 ಪ್ಲಸ್ ಗೆ ಪ್ಲಸ್, ನೋಡಿ ಇಲ್ಲಿ 2 1 2 1 ಕ್ಯಾನ್ಸಲ್ ಆಯ್ತು. 1 ಇಂಟು 1 ಅಂದ್ರೆ 1. ಸೊ -1 ಪ್ಲಸ್ 1 ಅಂದ್ರೆ 0 ಆಗುತ್ತೆ. E3 ಏನಾಗುತ್ತೆ 0 ಆಗುತ್ತೆ. ಓಕೆ, ನೆಕ್ಸ್ಟ್ A4 ಈಕ್ವಲ್ ಟು A ಪ್ಲಸ್ 3D. A ಎಷ್ಟಿದೆ -1 ಪ್ಲಸ್ ಡಿ ಏನಿದೆ 1/2 ಇದೆ, 1/2. ಸೊ -1 ಗೆ -1 ಪ್ಲಸ್ A ಪ್ಲಸ್ 3 ಇಂಟು 1 ಅಂದ್ರೆ 3/2. ಓಕೆ, ಇಲ್ಲಿ -1 ಕೆಳಗಡೆ ಏನಿದೆ ಅಂದ್ರೆ 1 ಇರುತ್ತೆ, ಮತ್ತೆ 1 ಮತ್ತೆ 2 LCM ತಗೊಂಡ್ರೆ 2 ಬರುತ್ತೆ. ಸೊ ಇಲ್ಲಿ 1 ಇಂಟು 2 ಅಂದ್ರೆ 2, 2 ಇಂಟು 1 ಅಂದ್ರೆ 2, -1 ಇಂಟು 2 ಅಂದ್ರೆ -2 ಪ್ಲಸ್ 3 ಇಂಟು 1 ಅಂದ್ರೆ 3. ಸೊ -2 ಪ್ಲಸ್ 3 ಅಂದ್ರೆ 1/2. ಸೊ ನಮ್ದು A4 ವ್ಯಾಲ್ಯೂ ಏನಾಯ್ತು 1/2 ಆಯ್ತು. ನೆಕ್ಸ್ಟ್ A5 ಅಂದ್ರೆ A ಪ್ಲಸ್ 4D. ಸೊ A ವ್ಯಾಲ್ಯೂ ಎಷ್ಟಿದೆ -1 ಇದೆ, ಪ್ಲಸ್ 4 ಇಂಟು ಡಿ ಎಷ್ಟಿದೆ 1/2. -1 ಗೆ -1, 2 1 2 2 ಸೊ 2 ಇಂಟು 1 ಅಂದ್ರೆ 2 ಪ್ಲಸ್ 2. -1 ಪ್ಲಸ್ 2 ಅಂದ್ರೆ 1 ಆಗುತ್ತೆ. ಸೊ A5 ವ್ಯಾಲ್ಯೂ ಏನಾಯ್ತು 1 ಅಂತ ಆಯ್ತು. ಸೊ ಎಲ್ಲ ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. A3 is 0, A4 is 1/2, ಮತ್ತೆ A5 1 ಆಗುತ್ತೆ. ಸೊ ಈ 4 ವ್ಯಾಲ್ಯೂಸ್ ಸಿಕ್ತು ನಮಗೆ. Okay, go with the last question. Last question, fifth one. So fifth one ಏನಿರುತ್ತೆ, so fifth question ಏನಿರುತ್ತೆ, A equal to -1.25 and D equal to -0.25. ಸೊ ಇಲ್ಲಿ ಪಾಯಿಂಟ್ ಇದೆ ಅಂತ ಹೆದರ್ಕೋಬೇಡಿ, ಜಸ್ಟ್ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅಪ್ಲೈ ಮಾಡಿ, ಆನ್ಸರ್ ಆಟೋಮೆಟಿಕ್ ಬರುತ್ತೆ. ಸೊ A1 ಕಂಡುಹಿಡಿಬೇಕು. ಸೊ A1 ಕೊಟ್ಟಿದ್ದಾರೆ -1.25 ಅಂತ ಹೇಳಿ. ಸೊ A2 ಕಂಡುಹಿಡಿಬೇಕು, A3, A4 ಮತ್ತೆ A5. ಓಕೆ, A2 ಫಾರ್ಮುಲಾ ಏನು ಬರುತ್ತೆ, A ಪ್ಲಸ್ ಡಿ ಬರುತ್ತೆ. A ಎಷ್ಟಿದೆ -1.25 ಪ್ಲಸ್ ಡಿ ಎಷ್ಟಿದೆ -0.25. ಓಕೆ, -1.25 ಗೆ -1.25 ಪ್ಲಸ್ ಇಂಟು ಮೈನಸ್ ಅಂದರೆ -0.25. ಇಲ್ಲೇನಿದೆ ಸೈನ್ಸ್ ಡಿಫ್ರೆಂಟ್ ಇದೆ, ಸೈನ್ ಸೇಮ್ ಇದಾವೆ ಅಂದ್ರೆ ಮೈನಸ್ ಇದಾವೆ. ಸೊ ಸೈನ್ ಸೇಮ್ ಅಂದಾಗ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತೀವಿ, ಮತ್ತೆ ಯಾವ ಸೈನ್ ಇರುತ್ತೋ ಆ ಸೈನನ್ನು ಬರೀತೀವಿ. ಸೊ -1.25 -0.25 ಅಂದರೆ -1.50 ಆಗುತ್ತೆ ಆನ್ಸರ್. ಓಕೆ,
E2 ಏನಾಯ್ತು -1.50. ಓಕೆ, ಇವಾಗ E3 ಈಕ್ವಲ್ ಟು A ಪ್ಲಸ್ 2D ಆಗುತ್ತೆ. E3 ಎ ಎಷ್ಟಿದೆ -1.25 ಪ್ಲಸ್ ಆಫ್ ಡಿ ಎಷ್ಟಿದೆ -0.25. ಸೊ -1.25 -1.25 ಪ್ಲಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ -0.25. ಸಾರಿ 2 ಮಲ್ಟಿಪ್ಲೈ ಮಾಡಿದ್ದೇನೆ. ಓಕೆ, ಎ ಎಷ್ಟಿದೆ -1.25 ಪ್ಲಸ್ 2 ಇಂಟು ಬ್ರಾಕೆಟ್ -0.25. ಓಕೆ, -1.25 -1.25. ಸೊ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ 2 ಇಂಟು 0.25 ಅಂದರೆ 0.50. ದ ಆನ್ಸರ್ ಈಸ್ -1.75. ಅಂದರೆ A3 ವ್ಯಾಲ್ಯೂ -1.75 is the answer. Next A4 equal to A plus 3D. A value ಏನಿದೆ -1.25 plus 3 into bracket -0.25. So -1.25 -1.25 plus into minus ಅಂದರೆ minus 3 into 25 ಅಂದರೆ 25 3 is 75. So 0.75. ಓಕೆ, ಈಕ್ವಲ್ ಟು ಸೈನ್ಸ್ ಡಿಫ್ರೆಂಟ್ ಇದ್ದಾಗ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ -2 ಬರುತ್ತೆ. ಓಕೆ, -2 is the A4 ಆನ್ಸರ್. ನೆಕ್ಸ್ಟ್ ಇವಾಗ A5 ಈಕ್ವಲ್ ಟು A ಪ್ಲಸ್ 4D. A ಎಷ್ಟಿದೆ -1.25 ಪ್ಲಸ್ 4 ಇಂಟು ಬ್ರಾಕೆಟ್ -0.25 is the D ವ್ಯಾಲ್ಯೂ. ಓಕೆ, -1.25 -1.25 ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ 4 ಇಂಟು 25 ಅಂದರೆ 4 ಇಂಟು 25 ಅಂದರೆ 1. ಸೊ -1 -1.25 ಅಂದರೆ -2.25 ಆಗುತ್ತೆ ಆನ್ಸರ್. ಓಕೆ, A5 ವ್ಯಾಲ್ಯೂ -2.25. ಸೊ ಇಲ್ಲಿ ವ್ಯಾಲ್ಯೂ ಬರ್ಬಿಡೋಣ. ಸೊ A2 ವ್ಯಾಲ್ಯೂ ಏನಿದೆ -1.50. A3 ವ್ಯಾಲ್ಯೂ ಎಷ್ಟಿದೆ -1.75. A4 ವ್ಯಾಲ್ಯೂ ಎಷ್ಟಿದೆ -2 ಮತ್ತು A5 ವ್ಯಾಲ್ಯೂ ಎಷ್ಟಿದೆ -2.25. ಸೊ ಇದಾಗಿತ್ತು ಎಕ್ಸರ್ಸೈಸ್ 5.1 ಚಾಪ್ಟರ್ ನೇಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸರ್ಸೈಸ್ 5.1 ಮತ್ತು ಸೆಕೆಂಡ್ ಮೇ 5 ಕ್ವಶನ್ಸ್ ಈ ಸೆಷನ್ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ. ಸೊ ಫಸ್ಟ್ ಮೇನ್ ಬೇಕಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಫಸ್ಟ್ ಮೇನ್ ನೋಡಿ. ಆಮೇಲೆ ನೆಕ್ಸ್ಟ್ ಮುಂದಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್.